ಸ್ನೇಹಿತರೆ ನಮಸ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ಬಜಾಜ್ ಪಲ್ಸರ್ NS 125 ಈ ಒಂದು ಬೈಕ್ನ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲೈಕನನ್ನು ಕ್ಲಿಕ್ ಮಾಡೋದು ಮರಿಬೇಡಿ. ಅಂತೂ ಇಂತೂ ಲಾಕ್ಡೌನ್ ಓಪನ್ ಆಯಿತು. ನಾವು ಹೊರಗಡೆ ಸುತ್ತಾಡ್ಬೋದು, ಕೆಲಸ ಇರಲಿ ಬಿಡಲಿ ಆರಾಮಾಗಿ ಸುತ್ತಾಡ್ಬೋದಾ? 4 ಗೋಡೆಗಳ ಮಧ್ಯೆ ಇದ್ದು ಮತ್ತು ಯಾವಾಗ ಬೈಕ್ ಲಾಂಚ್ ಆಗುತ್ತೋ ಅದನ್ನು ಅಪ್ಡೇಟ್ ಮಾಡಿ ಸುಮ್ಮನೆ ಇಮೇಜಸ್ಗಳನ್ನ ಹಾಕ್ಕೊಂಡು ಅದೊಂಥರ ಹಿಂಸೆ ಆಗಿಬಿಟ್ಟಿತ್ತು. ಈಗ ಹೊರಗಡೆ ಸುತ್ತಾಡೋದಲ್ಲದೆ ಬೈಕುಗಳನ್ನ ನೋಡ್ಬೋದು, ಶೋರೂಮ್ಗೆ ಹೋಗ್ಬೋದು, ಹೊಸ ಬೈಕುಗಳು ಬಂದಿರುತ್ತೆ. ಒಂದಷ್ಟು ಜನಕ್ಕೆ ಬೈಕುಗಳನ್ನ ತೊಗೋಬೇಕು ಅಂತ ಇತ್ತು, ಬುಕ್ಕಿಂಗ್ ಮಾಡಿದರು, ಎಲ್ಲ ಬೈಕುಗಳು ಬಂದಿರುತ್ತೆ. ಆದರೆ ಲಾಕ್ಡೌನ್ ಕಾರಣ ತೊಗೊಳಕ್ಕಾಗಿರಲಿಲ್ಲ. ಈಗ ಕೆಲಸಗಳೆಲ್ಲ ನಡೀತಾ ಇತ್ತು, ಶೋರೂಮ್ ಫುಲ್ ಬ್ಯುಸಿ ಇತ್ತು. ಈ 2 ಬೈಕುಗಳು ಕಣ್ಣಿಗೆ ರಾಚ್ತಿತ್ತು. ಈ 2 ಬೈಕುಗಳು ಯಾವುದು ಅಂತಂದರೆ NS 125. ಈ 2 ಕಲರ್ನ NS ಸೀರೀಸಲ್ಲಿ ನೋಡಿರೋದಿಲ್ಲ. ಇದೊಂದು ಅಟ್ರ್ಯಾಕ್ಷನ್ ಆಗಿತ್ತು ಆ ಒಂದು ಶೋರೂಮ್ಗೆ ಅಂತಲೇ ಹೇಳ್ಬೋದು. ನಾನು ಆ ಶೋರೂಮ್ಗೆ ಹೋದಾಗ ಹೆಂಗಿತ್ತು ಪರಿಸ್ಥಿತಿ ಅಂತಂದರೆ, ಬಾ ನಾನು ಇಲ್ಲಿದ್ದೀನಿ ಅಂತ ಈ 2 ಬೈಕುಗಳು ಕರೆದಂಗಿತ್ತು. ಇನ್ನು ಮೊದಲನೇದಾಗಿ ಈ 2 ಕಲರ್ನ ಬಗ್ಗೆ ಮಾತಾಡೋದಾದರೆ, ಈ 2 ಕಲರ್ನಲ್ಲಿ ಆರೆಂಜ್ ಕಲರ್ ಇದೆಯಲ್ಲ, ನಿಮ್ಗೆ ಅದೊಂದು ರೋಡ್ ಪ್ರೆಸೆನ್ಸ್ನ ಕೊಡುತ್ತೆ. ನಿಮ್ಮ ಅಕ್ಕಪಕ್ಕದಲ್ಲಿ ಯಾವುದಿದು ಬೈಕ್ ಅಂತ ನೋಡ್ತಾರೆ, ಮತ್ತು ಕಲರ್ ಚೆನ್ನಾಗಿದೆಯಲ್ಲ ಅಂತ ನೋಡ್ತಾರೆ. ಅದಂತೂ ಗ್ಯಾರಂಟಿ. ಆರೆಂಜ್ ಕಲರ್ ತೊಗೊಂಡ್ರೆ ಎಲ್ಲರೂ ತಿರುಗಿ ನೋಡೋ ಥರ ಒಂದು ಗಾಡಿ ಇರುತ್ತೆ. ಅದು NS 200 NS 160 ಇಲ್ಲ ಆಲ್ಟ್ರೂ ಮಾಡಿಸಿದಾನ ಗಾಡಿನ, ಈ ರೀತಿ ಒಂದಷ್ಟು ಜನಕ್ಕೆ 125 ಬಂದಿದೆ ಅಂತಲೇ ಗೊತ್ತಿರಲ್ವಲ್ಲ, ಅಂಥವ್ರಿಗೆ ಇವೆಲ್ಲ ಮೂಡುತ್ತೆ ತಲೆಯಲ್ಲಿ. 125 ಅಂತ ನೋಡಿದಾಗ ಹೌದಲ್ವಾ 125, 125 ಈ ಕಲರ್ ಇದೆಯಾ, ನಾನು ತೊಗೋಬೇಕಲ್ಲ ಗುರು, ಯಾಮಾರ್ಬಿಟ್ಟೆ ಈ ಗಾಡಿ ತೊಗೊಂಡೆ ಅಂತ ಅನ್ಕೋತಾರೆ. ಆ ರೀತಿ ಇದೆ ಆ ಕಲರ್ ಅಂತ ಹೇಳ್ಬೋದು. ಕೆಲವೊಬ್ಬರಿಗೆ ಜಾತ್ರೆ ಅಂತ ಅನ್ನಿಸ್ಬೋದು, ನೋಡಿದ ತಕ್ಷಣ ಏನು ಗುರು ಜಾತ್ರೆ ಥರ ಇದೆಯಲ್ಲ, ಬ್ಲೂ ಕಲರು ಓಕೆ ಗುರು, ಈ ಆರೆಂಜ್ ಕಲರ್ ಸ್ವಲ್ಪ ಜಾತ್ರೆ ಅಲ್ವಾ, ಹಂಗೆ ಅಂತ ಅನ್ಬೋದು. ಆದರೆ ಈ ಕಲರ್ನ ನೋಡಿಲ್ಲ. NS 160ಲೇ ಆಗಲಿ 200ಅಲ್ಲೇ ಆಗಲಿ ಸ್ವಲ್ಪ ಡಿಫ್ರೆಂಟ್ ಕಲರ್ ಇದು. ಒಂದಷ್ಟು ಜನಕ್ಕೆ ಇಷ್ಟ ಆಗ್ಬೋದು ಆ ಕಲರ್. ಇನ್ನು ಬ್ಲೂ ಕಲರು ಅಷ್ಟೇ, ಅದು ಕೂಡ ಚೆನ್ನಾಗಿದೆ. ಏನೋ ಒಂಥರ ಗ್ಲಾಸಿ ಕಲರ್ಗಳು, ಅವ್ಯಾವು ಮ್ಯಾಟ್ ಅವು ಇವು ಫಿನಿಷಿಂಗ್ ಏನೂ ಇಲ್ಲ. ಇವೆಲ್ಲ ಗ್ಲಾಸಿ ಫಿನಿಷಿಂಗ್ ಹೊಂದಿರೋ ಕಲರ್ಗಳು, ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಬಿಟ್ಟರೆ ಗ್ರೇ ಮತ್ತು ರೆಡ್ ಕಲರ್ನ ನೀವು ನೋಡಿರ್ತೀರ, ಆದರೆ ಇದೊಂದು ಸ್ವಲ್ಪ ಡಾರ್ಕ್ ರೆಡ್ ಅನಿಸುತ್ತೆ, ಶೋರೂಮಿಗೆ ಬಂದಿರಲಿಲ್ಲ. ಮತ್ತು ಗ್ರೇ ಕಲರ್ ನೀವು ಆಲ್ರೆಡಿ ನೋಡಿರ್ತೀರಿ 160ಯಲ್ಲಿ. ಈ ರೀತಿಯ 4 ಬಣ್ಣದಲ್ಲಿ NS 125 ಬೈಕ್ ನಮಗೆ ಸಿಗ್ತಾಯಿದೆ. ಇನ್ನು ಈ ಬೈಕ್ ನಮಗೆ ಇದೊಂದೇ ವೇರಿಯಂಟ್ನಲ್ಲಿ ಸಿಗ್ತಾಯಿದೆ. NSನಲ್ಲಿ ನಾವು ನೋಡ್ಬೋದಾಗಿರುತ್ತೆ 3 ಥರದ ಸೆಗ್ಮೆಂಟ್ ಬೈಕ್ಗಳು ನಮಗೆ ಸಿಗ್ತವೆ. ಈಗ 125ಇಂದ ಸ್ಟಾರ್ಟ್ ಆಗೋಯ್ತು, 125, 160, 200. ಈ 3 ಸೆಗ್ಮೆಂಟ್ನಲ್ಲೂ ಒಂದೇ ವೇರಿಯಂಟ್, ಬೇರೆ ಥರದ ವೇರಿಯಂಟೇ ಇಲ್ಲ. ಈ ಪಲ್ಸರ್ 150ಗೆಲ್ಲ ಸಿಕ್ಕಾಪಟ್ಟೆ ಆಪ್ಷನ್ಗಳು ಕೊಡ್ತಾನೆ. ಸ್ಪ್ಲಿಟ್ ಸೀಟ್ ಇರೋದು, ಡ್ಯೂಲ್ ಡಿಸ್ಕ್ ಇರೋದು, ಮತ್ತು ಅದು ಇದು ಏನೇನೋ ಸಿಕ್ಕಾಪಟ್ಟೆ ವೇರಿಯಂಟ್ಗಳಿರುತ್ತೆ. NS 200ನಲ್ಲಿ ಡ್ಯೂಲ್ ಚಾನಲ್ ABS ಇರೋದು, ಸ್ಲಿಪ್ಪರ್ ಕ್ಲಚ್ ಇರೋದು, ಈ ರೀತಿ ಇನ್ನೂ ಏನೇನೋ ಕೊಡ್ಬೋದಾಯಿತು ವೇರಿಯಂಟು. ಸ್ವಲ್ಪ ಒಂದು 5,000-6,000 ಜಾಸ್ತಿ ಮಾಡಿದಿದ್ರೆ ಜನ ತೊಗೋತಾಯಿದ್ರು. ಸೇಫ್ಟಿ ಮುಖ್ಯ ಅಲ್ವಾ ಜನಕ್ಕೆ, ಜನ ತೊಗೋತಾರೆ. ಸ್ವಲ್ಪ ಬುದ್ಧಿ ಇಲ್ಲ ಬಜಾಜ್ನವನಿಗೆ. ಇನ್ನು ಈ ಬೈಕ್ನ ಇಂಜಿನ್ ವಿಚಾರಕ್ಕೆ ಬರೋದಾದರೆ, ಈ ಒಂದು ಬೈಕ್ನಲ್ಲಿ ಇಂಜಿನ್ ವಿಚಾರದಲ್ಲಿ ಅಂತ ಏನು ಹೇಳ್ಕೊಳ್ಳೋ ಅಂಥದ್ದೇನಿಲ್ಲ ಅಂತ ಅನ್ಬೋದು. NS 200, NS 160ಯಲ್ಲಿ ಯಾವ ರೀತಿಯಾದ ಪವರ್ಫುಲ್ ಇಂಜಿನ ನಾವು ನೋಡ್ಬೋದು. ಆದರೆ ಈ ಒಂದು ಬೈಕ್ನಲ್ಲಿ ಅಂಥ ಒಂದು ಪವರ್ಫುಲ್ ಆದ ಇಂಜಿನ ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. 125cc ಅಂತ ಸ್ವಲ್ಪ ಕಡಿಮೆ ಮಾಡಿದ್ದಾನೆ ಅನಿಸುತ್ತೆ. ನಾರ್ಮಲ್ 125cc ಬೈಕ್ಗಳು ಯಾವ ರೀತಿಯಲ್ಲಿರುತ್ತೋ ಅದೇ ರೀತಿಯಲ್ಲಿ ಇದು ಕೂಡ ಪರ್ಫಾರ್ಮ್ ಮಾಡುತ್ತೆ. ಆದರೆ 1 bhp ಸ್ವಲ್ಪ ಜಾಸ್ತಿ ಇರುತ್ತೆ ಬೇರೆ ಬೈಕ್ಗಳು ಹೋಲಿಸಿದ್ರೆ ಈ ಒಂದು ಬೈಕ್ನಲ್ಲಿ ಅಂತ ಹೇಳ್ಬೋದು. 124.4cc ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ 2 ವ್ಯಾಲ್ವ್ SOHC DTSI ಇಂಜಿನ್ ಆಗಿರುತ್ತೆ. 11.99 bhp 8,500 RPMನಲ್ಲಿ ಹಾಗೂ 11 Nm ಟಾರ್ಕ್ 7,000 RPMನಲ್ಲಿ ಓಡ್ತಾ ಇರುತ್ತೆ. 5 ಸ್ಪೀಡ್ ಗೇರ್ ಬಾಕ್ಸ್ನ ಈ ಒಂದು ಬೈಕ್ನಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಡ್ಯೂಕ್ 125 ಇಂಜಿನಷ್ಟು ಪವರ್ಫುಲ್ ಅಲ್ಲದೇ ಇದ್ದರೂ ಈ ಒಂದು ಬೈಕ್ನಲ್ಲಿ ಅದಕ್ಕಿಂತ ಹೆಚ್ಚಾಗಿ ಮೈಲೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ ಎರಡನ್ನೂ ಮ್ಯಾನೇಜ್ ಮಾಡೋದಕ್ಕೋಸ್ಕರ ಪವರ್ನೂ ಸ್ವಲ್ಪ ಕಡಿಮೆ ಕೊಟ್ಟಿದ್ದಾನೆ, ಮೈಲೇಜ್ ಸ್ವಲ್ಪ ಜಾಸ್ತಿ ಸಿಗಲಿ ಅನ್ನೋ ಒಂದು ಕಾರಣಕ್ಕೆ ಅಂತ ಹೇಳ್ಬೋದು. ಆದರೆ ಫುಲ್ಲು ಅಗ್ರೆಸಿವ್ನೆಸ್ ಇಲ್ಲ. 125 ಡ್ಯೂಕ್ 125ನಷ್ಟು ಈ ಒಂದು ಬೈಕ್ನಲ್ಲಿ ಫೀಚರ್ಸ್ ಇಲ್ಲ. ಅದರಲ್ಲಿ ಸಿಂಗಲ್ ಚಾನಲ್ ABS ಇರುತ್ತೆ, ಇದರಲ್ಲಿ ಅದು ಕೂಡ ಇಲ್ಲ. ಇನ್ನು ಸಸ್ಪೆನ್ಷನ್ ವಿಚಾರಕ್ಕೆ ಬರೋದಾದರೆ, ಫ್ರಂಟ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಆದರೆ ರೇರ್ ಮೋನೋಶಾಕ್ ಅಬ್ಸರ್ವ್ ಆಗಿರುತ್ತೆ. ಇನ್ನು ಟೈರ್ನ ವಿಚಾರಕ್ಕೆ ಬರೋದಾದರೆ, ಫ್ರಂಟ್ 80/100 17 ಇಂಚ್ ಟೈರ್ ಆದರೆ ರೇರ್ 100/90 17 ಇಂಚ್ ಟೈರ್ ಆಗಿರುತ್ತೆ. ಟ್ಯೂಬ್ಲೆಸ್ ಟೈರ್ಗಳನ್ನ ನಾವು ಇಲ್ಲಿ ನೋಡ್ಬೋದಾಗಿರುತ್ತೆ. ಇನ್ನು ಬ್ರೇಕ್ನ ವಿಚಾರಕ್ಕೆ ಬರೋದಾದರೆ, ಫ್ರಂಟ್ 240 mm ಡಿಸ್ಕ್ ಬ್ರೇಕ್ ಆದರೆ ರೇರ್ 130 mm ಡ್ರಮ್ ಬ್ರೇಕ್ ಆಗಿರುತ್ತೆ. ಈ ಒಂದು ಬೈಕ್ನಲ್ಲಿ ರೇರ್ ಡಿಸ್ಕ್ ಬ್ರೇಕ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ, ತಪ್ಪಿದ್ರೆ ಫ್ರಂಟ್ ಸಿಂಗಲ್ ಚಾನಲ್ ABS ಆದರೂ ಆಗ್ಬೋದಿತ್ತು. ಅವೆರಡೂ ಈ ಒಂದು ಬೈಕ್ನಲ್ಲಿ ಇಲ್ಲ. ಈ ಬೈಕ್ನ ಮೇಲ್ಗಡೆಯಿಂದ ಕೆಳಗಡೆ ತನಕ ನೋಡ್ಕೊಬಂದು ಬರ್ತಾ ಡ್ರಮ್ ಬ್ರೇಕ್ನ ನೋಡ್ಬಿಟ್ರೆ ಏನು ಗುರು ಇದು ಡ್ರಮ್ ಬ್ರೇಕು NSನಲ್ಲಿ ಅಂತ ಅನಿಸ್ಬಿಡುತ್ತೆ. ಹಂಗಾಗಿ ಸ್ವಲ್ಪ
ಡಿಸ್ಕ್ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಡ್ರಮ್ ಕೊಟ್ಟಿದ್ದಾನೆ. ಓಕೆ, ಇನ್ನು ಸೀಟ್ನ ವಿಚಾರ ಮಾತಾಡೋದಾದರೆ NS200ನಲ್ಲಿ ನಾವು ಯಾವ ರೀತಿಯಾದ ಸೀಟ್ನ ನೋಡ್ತೀವಿ ಅದೇ ರೀತಿಯಾದ ಸೀಟ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸ್ಪ್ಲಿಟ್ ಸೀಟ್ ಆಗಿರುತ್ತೆ ಹಾಗೂ ಸ್ಪ್ಲಿಟ್ ಗ್ರ್ಯಾಬ್ಲೆಲ್ಲ ನಾವು ನೋಡ್ಬೋದಾಗಿರುತ್ತೆ. ಸೀಟ್ ಹೈಟು ಕೂಡ ಅಷ್ಟೇ ಇರುತ್ತೆ. 805 mm ಸೀಟ್ ಹೈಟ್ ಇರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ 179 mm ಇರುತ್ತೆ. NS200ಗಿಂತ ಈ ಒಂದು ಬೈಕ್ನಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಹಾಗಾಗಿ ಹಂಪ್ಸ್ ಬಂದರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇನ್ನು ಈ ಒಂದು ಬೈಕ್ನ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ 12 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇರುತ್ತೆ. ಪ್ರತಿ ಲೀಟರ್ಗೆ 50 ಕಿಲೋಮೀಟರ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಇನ್ನು ಈ ಬೈಕ್ನ ತೂಕವನ್ನು ನಾವು ನೋಡೋದಾದರೆ 144 kg ತೂಕವನ್ನು ಹೊಂದಿರುತ್ತೆ. ಪೆಟ್ರೋಲ್ ಹಾಗೂ ಆಯಿಲ್ ಎಲ್ಲವನ್ನು ಸೇರಿ 144 kg. ಫ್ಯೂಲ್ ಟ್ಯಾಂಕ್ ತುಂಬಿದರೆ ಮಾತ್ರ 144 kg ಇರುತ್ತೆ. ನಾವು ಯಾವಾಗಲೂ ಫುಲ್ ಟ್ಯಾಂಕ್ ಮಾಡಿಸಲ್ಲ. 2 ಲೀಟ್ರ್ 3 ಲೀಟ್ರ್ ಇರುತ್ತೆ. ಹಾಗಾಗಿ 135-136 kg ಬರುತ್ತೆ ನಾರ್ಮಲ್ ಆಗಿ ಈ ಒಂದು ಬೈಕ್ ಅಂತ ಹೇಳ್ಬೋದು. ಇನ್ನು ಈ ಒಂದು ಬೈಕ್ನಲ್ಲಿ 105ರಿಂದ 110 ತನಕ ಟಾಪ್ ಸ್ಪೀಡ್ನ ನೀವು ರೀಚ್ ಮಾಡ್ಬೋದಾಗಿರುತ್ತೆ. ಎಫರ್ಟ್ಲೆಸ್ ಆಗಿ ರೀಚ್ ಮಾಡ್ಬೋದಾಗಿರುತ್ತೆ. 115-120 ತನಕ ರೀಚ್ ಮಾಡ್ಬೋದು. ಆದರೆ ಇಂಜಿನ್ಗೆ ಹೊಡ್ತಾ ಬೀಳುತ್ತೆ. 110 100 ಆದರೆ ಇನ್ನೂ ಓಕೆ. 100ರಲ್ಲಿ ಚೆನ್ನಾಗಿ ಈ ಒಂದು ಬೈಕ್ನ ಓಡಿಸ್ಬೋದಾಗಿರುತ್ತೆ. ಇಷ್ಟೇ ವ್ಯತ್ಯಾಸ ಈ ಒಂದು ಬೈಕ್ನಲ್ಲಿ NS200ಗೂ NS160ಗೂ NS125ಗೂ. ಸ್ಪೀಡ್, ಕಲರ್ ಹಾಗೂ ಟೈರ್ಗಳು, ಬ್ರೇಕ್ ಇವಿಷ್ಟರಲ್ಲಿ ನಾವು ವ್ಯತ್ಯಾಸನ ನೋಡ್ಬೋದಾಗಿರುತ್ತೆ. ಇನ್ನು ಮಿಕ್ಕಿದಂಗೆ ಸ್ವಿಚ್ ಗೇರ್ಗಳಾಗಲಿ, ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ ಆಗಿರ್ಬೋದು, ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆಗಿರ್ಬೋದು, ಕಿಲ್ ಸ್ವಿಚ್, ಸೆಲ್ಫ್ ಸ್ಟಾರ್ಟ್ ಅವೆರಡರಲ್ಲೂ ಇಲ್ಲದಿರೋದು ಈ ಒಂದು ಬೈಕ್ನಲ್ಲಿ ಇದೆ ಅಂತಂದರೆ ಅದು ಕಿಕ್ಕರ್ ಅಂತ ಹೇಳ್ಬೋದು. ಇನ್ನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರು NS200ನಲ್ಲಿ ನಾವು ಯಾವ ರೀತಿಯಾದ ಸ್ವಲ್ಪ ಸೈಜ್ ದೊಡ್ಡದಾಗಿರುತ್ತೆ, ಇದರಲ್ಲಿ ಸ್ವಲ್ಪ ಚಿಕ್ಕದಾಗಿದೆ. ಈ ರೀತಿಯಾದ ಕೆಲವೊಂದಷ್ಟು ಬದಲಾವಣೆಗಳು ಬಿಟ್ಟರೆ ನಿಮಗೆ ಇನ್ನೆಲ್ಲವೂ ಕೂಡ NS200, NS160, NS25 ಇವು ಮೂರನ್ನು ಒಂದೇ ಸಾಲಲ್ಲಿ ನಿಲ್ಲಿಸಿದ್ರೆ ಎಲ್ಲ ಒಂದೇ ಸೆಗ್ಮೆಂಟ್ ಬೈಕ್ ಅಂತ ಹೇಳ್ಬೋದು. ಆ ರೀತಿಯಲ್ಲಿ ಇರುತ್ತೆ ಈ NS ಸೀರೀಸ್ ಬೈಕ್ಗಳು ಅಂತ ಹೇಳ್ಬೋದು. ಇನ್ನು ಈ ಬೈಕ್ನ ಲೈಟ್ನ ವಿಚಾರಕ್ಕೆ ಬರೋದಾದರೆ ಹೆಡ್ಲೈಟ್ ಆಲೋಜನ್ ಆಗಿರುತ್ತೆ, ಟೇಲ್ ಲೈಟ್ LED ಆಗಿರುತ್ತೆ, ಇಂಡಿಕೇಟರ್ಗಳು ಬಲ್ಪ್ ಆಗಿರುತ್ತೆ. ಇನ್ನು ಈ ಬೈಕ್ನ ಪ್ರೈಸ್ನ ಹೇಳೋಕ್ಕೂ ಮುಂಚೆ ಈ ಬೈಕ್ನ ಬಗ್ಗೆ ಇನ್ನೊಂದು ಸಮಾಧಾನಕರ ವಿಚಾರ ಹೇಳಬೇಕು ಅಂತಂದರೆ, ಸದ್ಯ ಇದನ್ನು ಮಾಡಿಲ್ಲ ಅವನು ಅನ್ನೋ ಒಂದು ವಿಚಾರ ಹೇಳಬೇಕು ಅಂತಂದರೆ, ಅಲಾಯ್ ವೀಲ್ಸ್ಗಳು ವೈಟ್ ಕಲರ್ ಇಲ್ಲ ಗುರು. ಅದೊಂದು ಸಮಾಧಾನಕರ ವಿಚಾರ. NS200ನಲ್ಲಿ NS160ಯಲ್ಲಿ ನಾವು ಅಲಾಯ್ ವೀಲ್ಸ್ಗಳನ್ನ ವೈಟ್ ಕಲರ್ ನೋಡಿದ್ವಿ. ಅದು ಸೇಲ್ ಆಗದೆ ಹಾಗೆ ನಿಂತಿರೋದನ್ನು ಕೂಡ ನೋಡಿದ್ವಿ. ಮೊದಲಿನಷ್ಟಿಲ್ಲ. NS200ಗೆ ಮೊದಲು ಹೇಗಿತ್ತು ಆದರೆ ಈಗ ಅದಿಲ್ಲ. ಅದೇ ರೀತಿ ಈ ಒಂದು ಬೈಕ್ಗಳಿಗೂ ಆಗಬಾರ್ದು ಅನ್ನೋ ಒಂದು ವಿಚಾರನ ತಲೆಯಲ್ಲಿಟ್ಕೊಂಡು ಅಲಾಯ್ ವೀಲ್ಸ್ ಕಲರ್ನ ಚೇಂಜ್ ಮಾಡಿದ್ದಾನೆ. ಅದು ಅವನಿಗೂ ಕೂಡ ಒಳ್ಳೆಯದು, ನಮಗೂ ಕೂಡ ಒಳ್ಳೆಯದು. ಇನ್ನು ಈ ಬೈಕ್ನ ಪ್ರೈಸ್ನ ವಿಚಾರಕ್ಕೆ ಬರೋದಾದರೆ ಈ ಬೈಕ್ನ ಎಕ್ಸ್ ಶೋರೂಮ್ ಪ್ರೈಸ್ 93,690 ರೂಪಾಯಿಗಳಾಗುತ್ತೆ. ಆನ್ ರೋಡ್ ಪ್ರೈಸ್ 1,15,000ದಿಂದ 20,000 ಆನ್ ರೋಡ್ ಪ್ರೈಸ್ ಆಗುತ್ತೆ. ಬೇರೆ ಕಂಪನಿಯ 125 cc ಬೈಕ್ಗಳಿಗೆ ಹೋಲಿಸಿದ್ರೆ ಬೆಲೆ ಸ್ವಲ್ಪ ದುಬಾರಿ ಆಗ್ಬೋದು. 10ರಿಂದ 15,000 ಸ್ವಲ್ಪ ಜಾಸ್ತಿ ಆಗ್ಬೋದು. ಆದರೆ ಈ ಬೈಕ್ನ ಲುಕ್ಕೇ ಬೇರೆ, ಆ ಬೈಕ್ನ ಲುಕ್ಕೇ ಬೇರೆ ಅಂತ ಹೇಳ್ತಾ ಇದಾಗಿತ್ತು ಬಜಾಜ್ ಪಲ್ಸರ್ NS125 ಬೈಕ್ನ ಬಗ್ಗೆ ಮಾಹಿತಿ. ಈ ನನ್ನ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.